ಅಕ್ರಮ ಬಾಂಗ್ಲಾ ವಲಸಿಗರು ರಾಜ್ಯವನ್ನ ಪ್ರವೇಶಿಸೋದು ಹೊಸದೇನೂ ಅಲ್ಲ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಈ ಅಕ್ರಮ ಬಾಂಗ್ಲಾ ವಲಸಿಗರು ಆಗಾಗ ಪತ್ತೆ ಆಗ್ತಾನೆ ಇರ್ತಾರೆ. ಈಗ ಚಿತ್ರದುರ್ಗದಲ್ಲಿ 6 ಜನ ಅಕ್ರಮ ಬಾಂಗ್ಲಾ ವಲಸಿಗರು ಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗಾರ್ಮೆಂಟ್ಸ್ ಮೇಲೆ ದಾಳಿ ನಡೆಸಿರ್ತಾರೆ ಪೊಲೀಸರು. ಈ ಸಂದರ್ಭದಲ್ಲಿ 15 ಶಂಕಿತ ಬಾಂಗ್ಲಾ ನುಸುಳುಕೋರರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ದಾರೆ. 15 ಜನರ ಪೈಕಿ 6 ಜನ ಬಾಂಗ್ಲಾ ನುಸುಳುಕೋರರು ಅನ್ನೋದು ಗೊತ್ತಾಗಿದೆ. ಕೋಟೆ ಠಾಣೆ, ಗ್ರಾಮಾಂತರ ಠಾಣೆಯಲ್ಲಿ ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸರು. ನಾಳೆಯೂ ಕೂಡ ಚಿತ್ರದುರ್ಗದಲ್ಲಿ ಈ ಕಾರ್ಯಾಚರಣೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಬರೀ 6 ಜನ ಇರೋದಾ ಅಥವಾ ಮತ್ತಿನ್ಯಾರ್ಯಾರಾದರೂ ಇರೋದರ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇರುವಂಥದ್ದು. ಈಗ ಪ್ರಾಥಮಿಕವಾಗಿ 6 ಜನ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಚಿತ್ರದುರ್ಗದಲ್ಲಿ ಲಾಕ್ ಮಾಡಲಾಗಿದೆ. ಅದು ಕೂಡ ಗಾರ್ಮೆಂಟ್ಸ್ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಈ 6 ಜನ ಅಕ್ರಮ ಬಾಂಗ್ಲಾ ವಲಸಿಗರು ಪತ್ತೆಯಾಗಿರುವಂಥದ್ದು. ನಾಳೆಯೂ ಕೂಡ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನಾಳೆ ಮತ್ತೆಷ್ಟು ಜನ ಸಿಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಬೆಂಗಳೂರು ಸೇರಿ ಹಲವು ಕಡೆಗಳಲ್ಲಿ ಈ ಅಕ್ರಮ ಬಾಂಗ್ಲಾ ವಲಸಿಗರು ಅವ್ಯಾಹತವಾಗಿ ಬೇರು ಬಿಟ್ಟಿದ್ದಾರೆ. ಅವರನ್ನು ಬುಡ ಸಮೇತ ಕಿತ್ತೊಗೆಯುವಂತಹ ಕೆಲಸ ಆಗಾಗ ನಡೀತಾನೆ ಇರುತ್ತೆ. ಈಗ ಚಿತ್ರದುರ್ಗದಲ್ಲೂ ಕೂಡ ಅದೇ ಕೆಲಸ ಆಗಿರುವಂಥದ್ದು.